ಇದೆಲ್ಲ ಓಕೆ ವಿನೋದ್ ಸಂಪರ್ಕದಲ್ಲಿ ವಾಪಸ್ ಬರ್ತೀನಿ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಬಗೆದಷ್ಟು ಬಯಲಾಗ್ತಾನೆ ಇದೆ ಉಗ್ರ ಗ್ಯಾಂಗ್ ನ ಮಾಹಿತಿ. ರಿಪಬ್ಲಿಕ್ ನೆಟ್ವರ್ಕ್ ಇನ್ವೆಸ್ಟಿಗೇಷನ್ ನ ಮಹಾ ಸುದ್ದಿ. ಈ ಗ್ಯಾಂಗ್ ಸಂಘಟನೆ ಯಾವ ರೀತಿ ರೂಪಿಸ್ತಾ ಇತ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಲಾಗಿದೆ. ಈ ಕುರಿತ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಹಣದಲ್ಲಿ ಮಾತ್ರ. ದೇಶಭಕ್ತ್ 88 ಗ್ರೂಪ್ ಮೂಲಕ ಪೋಸ್ಟ್ ತಯಾರಿಗಳಾಗ್ತಾ ಇತ್ತಂತೆ. ಈ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಯುವಕರನ್ನ ಸೆಳಿತಾ ಇದ್ರು ಅನ್ನುವಂತಹ ವಿಚಾರ ಬಗೆದಷ್ಟು ಬಯಲಾಗ್ತಾನೆ ಇದೆ. ಉಗ್ರ ಗ್ಯಾಂಗ್ ಸ್ಫೋಟಕ ಸತ್ಯ. ಮತ್ತೊಂದು ಅಪ್ಡೇಟ್ ಸದ್ಯ ಸಿಗ್ತಾ ಇರೋದು. ಭಗತ್ ಸಿಂಗ್ ಫ್ಯಾನ್ ಕ್ಲಬ್ ಮೂಲಕ ಕಾರ್ಯಾಚರಣೆ ಆಗ್ತಾ ಇತ್ತು ಈ ಗ್ಯಾಂಗ್ ನಿಂದ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಅಕ್ಟೋಬರ್ 2021ರಲ್ಲಿ ಭಗತ್ ಸಿಂಗ್ ಫ್ಯಾನ್ ಕ್ಲಬ್ ರಚನೆ ಕೂಡ ಮಾಡಿತ್ತು ಈ ಗ್ಯಾಂಗ್. ಈ ವಾಟ್ಸ್ಆಪ್ ಗ್ರೂಪ್ ಮೂಲಕ ಪಾರ್ಲಿಮೆಂಟ್ ದಾಳಿಯ ಸ್ಕೆಚ್ ಕೂಡ ರೂಪುಗೊಂಡಿತ್ತು ಅನ್ನೋದ್ರ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಹಣದಲ್ಲಿ. ಈ ಗ್ರೂಪ್ ಮೂಲಕ ಸಂಸತ್ ದಾಳಿಗೆ ಸ್ಕೆಚ್ ಹಾಕಿದ್ರು ಈ ಗ್ಯಾಂಗ್. ಅಂದ್ರೆ ಈಗ ಏನು ಬಂಧಿತ ಆರೋಪಿಗಳಿದ್ದಾರಲ್ಲ, ಇದೇ ವಾಟ್ಸ್ಆಪ್ ಗ್ರೂಪ್ ಮೂಲಕ ಪಾರ್ಲಿಮೆಂಟ್ ಮೇಲೆ ಉಗ್ರ ದಾಳಿಯ ಸ್ಕೆಚ್ ರೂಪುಗೊಳಿಸಿದ್ರು ಅನ್ನೋದ್ರ ಎಕ್ಸ್ಕ್ಲೂಸಿವ್ ಮಾಹಿತಿ ಸದ್ಯ ಸಿಗ್ತಾ ಇರೋದು. ರಿಪಬ್ಲಿಕ್ ನೆಟ್ವರ್ಕ್ ಇನ್ವೆಸ್ಟಿಗೇಷನ್ ಸ್ಟೋರಿ. ಬಗೆದಷ್ಟು ಉಗ್ರ ಗ್ಯಾಂಗ್ ನ ಒಂದೊಂದೇ ಸತ್ಯ ಬೆಳಕಿಗೆ ಬರ್ತಾ ಇದೆ. ಯಾವ ರೀತಿ ಸ್ಕೆಚ್ ರೂಪುಗೊಂಡಿತ್ತು ಅನ್ನೋದ್ರ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಹಣದಲ್ಲಿ. ಭಗತ್ ಸಿಂಗ್ ಫ್ಯಾನ್ ಕ್ಲಬ್ ಮೂಲಕ ಕಾರ್ಯಾಚರಣೆ ಆಗ್ತಾ ಇತ್ತು. ಅಕ್ಟೋಬರ್ 2021ರಲ್ಲಿ ಭಗತ್ ಸಿಂಗ್ ಫ್ಯಾನ್ ಕ್ಲಬ್ ರಚನೆ ಮಾಡಿಕೊಂಡಿತ್ತು ಈ ಗ್ಯಾಂಗ್. ಇದೇ ವಾಟ್ಸ್ಆಪ್ ಗ್ರೂಪ್ ಮೂಲಕ ಪಾರ್ಲಿಮೆಂಟ್ ದಾಳಿಯ ಸ್ಕೆಚ್ ಕೂಡ ರೂಪುಗೊಂಡಿತ್ತು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಆರಂಭದಲ್ಲಿ 5 ಜನರ ತಂಡ ರೂಪಿಸಲಾಗಿತ್ತು. ರಿಪಬ್ಲಿಕ್ ಹಣಗೆ ಉನ್ನತ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ ಇದು. ಸಾಗರ್ ಶರ್ಮಾ ಮೂಲತಃ ಲಕ್ನೋ ಮೂಲದವನು ಹಾಗೂ ಮೈಸೂರು ಮೂಲದ ಮನೋರಂಜನ್ ಗ್ರೂಪ್ ಆರಂಭಿಸುವಲ್ಲಿ ಸಾಗರ್ ಮನೋರಂಜನ್ ಮೊದಲ ಪಾತ್ರ ವಹಿಸಿದ್ರು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ತನಿಖಾ ಸಂಸ್ಥೆಗಳಿಂದ ಈ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ಆಗ್ತಾ ಇದೆ. ಭಗತ್ ಸಿಂಗ್ ಫ್ಯಾನ್ ಕ್ಲಬ್ ರಚನೆಗೊಂಡಿದ್ದು ಹೇಗೆ, ಯಾರು ಇದರ ರೂವಾರಿ, ಯಾರು ಇದರ ಮಾಸ್ಟರ್ ಮೈಂಡ್ ಅನ್ನುವಂತ ಪ್ರಶ್ನೆಗೆ ಸಾಗರ್ ಶರ್ಮಾ ಮತ್ತು ಮನೋರಂಜನ್ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ತನಿಖಾ ಸಂಸ್ಥೆಗಳು ಎಲ್ಲ ಆಯಾಮಗಳಲ್ಲೂ ಕೂಡ ಸದ್ಯ ತನಿಖೆಯನ್ನ ಚುರುಕುಗೊಳಿಸಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಆರಂಭದಲ್ಲಿ 5 ಜನರ ತಂಡ ರೂಪಿಸಲಾಗಿತ್ತಂತೆ. ರಿಪಬ್ಲಿಕ್ ಹಣಗೆ ಉನ್ನತ ಮೂಲಗಳು ಕೊಟ್ಟಿರುವಂತಹ ಮಾಹಿತಿ ಇದು. ಸಾಗರ್ ಶರ್ಮಾ ಮೂಲತಃ ಲಕ್ನೋ ಮೂಲದವನು. ಇದೇ ಪ್ರಶ್ನೆ ಇತ್ತು. ಸಾಗರ್ ಶರ್ಮಾ ಮನೋರಂಜನ್ ಭೇಟಿಯಾಗಿದ್ದು ಹೇಗೆ? ಆತ ಲಕ್ನೋ ಮೂಲದವನು, ಮನೋರಂಜನ್ ಮೈಸೂರು ಮೂಲದವನು. ಇಬ್ಬರಿಗೂ ಪ್ರತಾಪ್ ಸಿಂಹ ಕಚೇರಿಯಿಂದ ಪಾಸ್ ವಿತರಣೆಯಾಗಿದ್ದು ಹೇಗೆ? ಸಾಗರ್ ಶರ್ಮಾಗೆ ಪಾಸ್ ಸಿಕ್ಕಿದ್ದು ಹೇಗೆ ಅನ್ನುವಂತಹ ಪ್ರಶ್ನೆಗೆ ಇಬ್ಬರು ಸ್ನೇಹಿತರು ಅನ್ನುವಂತಹ ವಿಚಾರ, 5 ವರ್ಷಗಳಿಂದ ಒಡನಾಟ ಇತ್ತು ಅನ್ನುವಂತಹ ವಿಚಾರ, ಒಂದು ವಾಟ್ಸ್ಆಪ್ ಗ್ರೂಪ್ ಅನ್ನ ಇವರೇ ರಚನೆ ಮಾಡ್ಕೊಂಡಿದ್ರು. ಅದೇ ಗ್ರೂಪ್ ಮೂಲಕ ಈ ಎಲ್ಲಾ ಪ್ಲಾನ್ಗಳು ರೂಪುಗೊಳ್ತಾ ಇತ್ತು ಅನ್ನೋದ್ರ ಎಕ್ಸ್ಕ್ಲೂಸಿವ್ ಮಾಹಿತಿ ಸದ್ಯ ಸಿಗ್ತಾ ಇರೋದು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ಚಿರು ಭಟ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಚಿರು, ಸದ್ಯ ಏನೆಲ್ಲ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ, ತನಿಖಾ ಸಂಸ್ಥೆಗಳು ಕಲೆ ಹಾಕಿರುವ ಮಾಹಿತಿ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ? ಎಸ್ ಜೊತೆ ಇಲ್ಲಿ ಒಂದಷ್ಟು ಮೇಜರ್ ಡೆವಲಪ್ಮೆಂಟು ಇವತ್ತು ಬೆಳಗ್ಗೆ ಆಗಿರುವಂಥದ್ದು. ಅದೇನು ಅಂತ ಹೇಳಿದ್ರೆ, ನಿನ್ನೆ ರಾತ್ರಿ ಲಲಿತ್ ಜಾನನ್ನ ಇದೇ ದಿಲ್ಲಿ ಪೊಲೀಸರು ಕರ್ಕೊಂಡು ಬಂದಿದ್ರು, ಅರೆಸ್ಟ್ ಮಾಡಿದ್ರು, ಬಂಧನ ಮಾಡಿದ್ರು. ಬಂದು ಅವ್ರನ್ನ ತನಿಖೆ ಮಾಡ್ತಿದ್ದಾಗ ಇಡೀ ಅಹೋರಾತ್ರಿ ತನಿಖೆ ಆಗಿದೆ. ಆ ತನಿಖೆಯ ಪ್ರತಿಫಲವೇ ಈಗ ಒಂದೊಂದು ಮಾಹಿತಿಯು ಹೊರಗೆ ಬರ್ತಾ ಇದೆ. ಏನ್ ಮಾಹಿತಿ ಅದು? ಮೊದಲನೇದಾಗಿ ಇವರೆಲ್ಲ ಪ್ಲಾನ್ ಮಾಡ್ತಾ ಇದ್ದಿದ್ದು ಇದೇ ಒಂದು ಅಕೌಂಟ್ ಮೂಲಕ, ದೇಶಭಕ್ತ್_88 ಈ ಒಂದು ಅಕೌಂಟ್ ಮೂಲಕ ಇವರು ಹ್ಯಾಂಡಲ್ ಮಾಡ್ತಿದ್ರು ಜನರನ್ನ ಸೆಳೆಯೋದಕ್ಕೆ. ಎಲ್ಲ ಅವರು ಬಳಸಿದಂತಹ ಒಂದೇ ಒಂದು ಶಬ್ದ, ಇನ್ಕ್ವಿಲಾಬ್ ಜಿಂದಾಬಾದ್. ಇದಾದ ನಂತರ ಅವ್ರ ಕಮೆಂಟ್ಗಳನ್ನ ನಾವು ನೋಡ್ತಾ ಹೋಗ್ತೀವಿ.
ನಿಮಗೆ ಲಲಿತ್ ಜಾ ಇಲ್ಲಿ ಮೆಸೇಜ್ ಮಾಡ್ತಾನೆ. ಲಲಿತ್ ಜಾಗೆ ಇವ್ರು ಹೇಳ್ತಾ ಹೋಗ್ತಾರೆ, ಲಲಿತ್ ಜಾ ಇನ್ಕುಲಾಬ್ ಜಿಂದಾಬಾದ್, ವಾಟ್ಸ್ಆ್ಯಪ್ ಪರ್ ಆವ್, ವಾಟ್ಸ್ಆ್ಯಪ್ನಲ್ಲಿ ಬನ್ನಿ ಅಂತ ಹೇಳ್ತಾರೆ. ಆಮೇಲೆ ನೆಕ್ಸ್ಟು ಲಲಿತ್ ಜಾ ಹೇಳ್ತಾನೆ ವಾಟ್ಸ್ಆ್ಯಪ್ ನಂಬರ್ ದೇ ಆಪ್ ಅಂತ ಹೇಳ್ತಾನೆ, ವಾಟ್ಸ್ಆ್ಯಪಿನ ನಂಬರ್ ಕೊಡಿ ಅಂತ ಹೇಳ್ತಾನೆ. ಇದೆಲ್ಲ ಆಗುತ್ತೆ, ಇದೆಲ್ಲ ಕಮೆಂಟ್ಸ್ಗಳು ಬರ್ತಾ ಇರ್ತವೆ. ನಾವು ಇದನ್ನೆಲ್ಲ ನೋಡ್ತಾ ಇದ್ದೀವಿ. ಇದಷ್ಟು ಕೂಡ ಇವರ ವಾಟ್ಸ್ಆ್ಯಪ್ ಗ್ರೂಪ್. ಇವ್ರು ಹೇಗೆ ಪ್ಲಾನ್ ಮಾಡ್ತಿದ್ರು ಅಂತ ಹೇಳಿದ್ರೆ, ಈ ವಾಟ್ಸ್ಆ್ಯಪ್ ಗ್ರೂಪನ್ನು ಹೇಗೆ ಫಸ್ಟ್ ಯಾರು ಶುರು ಮಾಡಿದ್ದು ಅಂತ ಹೇಳಿದ್ರೆ, ಸಾಗರ್ ಶರ್ಮಾ ವಾಟ್ಸ್ಆ್ಯಪ್ ಗ್ರೂಪನ್ನು ರೆಡಿ ಮಾಡ್ತಾನೆ. ಸಾಗರ್ ಶರ್ಮಾ ಆದ ನಂತರ ಮನೋರಂಜನ್ ಬರ್ತಾನೆ. ಈ ಮೂಲ ಮನೋರಂಜನ್, ಸಾಗರ್ ಶರ್ಮಾ ಮತ್ತು ಮಾಸ್ಟರ್ ಮೈಂಡ್ ಲಲಿತ್ ಜಾ, ಈ 3 ಜನ ಸೇರಿಕೊಂಡು ವಾಟ್ಸ್ಆ್ಯಪ್ ಗ್ರೂಪನ್ನು ರೆಡಿ ಮಾಡಿ ಅದರ ಮೂಲಕ ಒಂದು ಪ್ಲಾನ್ ಮಾಡ್ತಾರೆ. ನಾವು ಇನ್ನಷ್ಟು ಜನರನ್ನ, ಇನ್ನಷ್ಟು ರೆವಲ್ಯೂಷನರೀಸ್ನ, ಅಂದ್ರೆ ರೆವಲ್ಯೂಷನರೀಸ್ ಅಂದ್ರೆ ಕ್ರಾಂತಿಕಾರಿಗಳನ್ನ, ಇನ್ನಷ್ಟು ಕ್ರಾಂತಿಕಾರಿಗಳನ್ನ ಹುಟ್ಟಾಕ್ಬೇಕು. ನಾವು ನಮ್ಮ ಧ್ವನಿಯನ್ನ ಎಲ್ಲಾ ಕಡೆ ಇಡೀ ಪ್ರಪಂಚಾದ್ಯಂತ ಹೇಳಬೇಕು ಅಂತ ಪ್ಲಾನ್ ಮಾಡಿದೀವಿ ಅಂತ ಹೇಳಿದ್ಮೇಲೆ ಈ ಒಂದು ವಾಟ್ಸ್ಆ್ಯಪ್ ಗ್ರೂಪ್ ರೆಡಿ ಆಗಿರುವಂತದ್ದು. ಶ್ರುತಿ, ಓಕೆ ಚಿರು, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.